ವಿಡಿಯೋ ಆಗ್ತುಂಟು. ಆಯ್ತು, ಸಮಾಧಾನ ಆಯ್ತು. ಮುರ್ರ್ ಮುರ್ರ್ ಬಾಬು ಮುರ್ರ್ ಗೋಲು ಅನ್ಯೋ ಮಾಜೋ ಮಾಜೋ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ನಾನು ನಿಮಗೆ ಆಗ ಬೆಳಿಗ್ಗೆ ಹೇಳಿದ್ದೆ ಶೃಂಗೇರಿಗೆ ಬರಲಿಕ್ಕೆ ಉಂಟು ಅಂತ. ಹಾಗೆ ನಾವಿವತ್ತಿಲ್ಲಿ ಶೃಂಗೇರಿಗೆ ಬಂದು ರೀಚ್ ಆಗಿದ್ದೇವೆ ನೋಡಿ. ನಾವು ತುಂಗಾ ನದಿಯಲ್ಲಿ ಮೀನುಗಳಿಗೆ ಫುಡ್ಡನ್ನು ಹಾಕಿ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಪರ್ಚೇಸಿಂಗ್ ಮಾಡುವ ಅಂತ ಹೇಳಿ ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಎಲ್ಲ ಅಂಗಡಿಗಳಿದ್ವು, ಕಲರ್ ಸರ ಇತ್ತು. ಬಟ್ ನನಗೊಂದು ಸರ ಬೇಕಿತ್ತು, ಯಾಕಂದರೆ ಇದೊಂದು ಸೀರೆಗೆ ಮ್ಯಾಚಿಂಗ್ ಆಗ್ತದೆ. ಹಾಗೆ ನನ್ನ ಸ್ಕೂಲಲ್ಲೂ ಒಂದು ಟೀಚರ್ ಹತ್ರ ಇತ್ತು, ಹಾಗೆ ನಾನು ಒಂದು ಪರ್ಚೇಸ್ ಮಾಡು ಅಂಥೇಳಿ ರೆಡ್ ಕಲರ್ ಸರವನ್ನು ಪರ್ಚೇಸ್ ಮಾಡಿದೆ. ಹಾಗೆ ಇಲ್ಲಿ ಬೇರೆ ಬೇರೆ ಶಾಪಲ್ಲಿ, ಆದರೆ ಎಲ್ಲ ಶಾಪುಗಳು ಒಂದೇ ಥರದ ಟೆಡ್ಡಿ ಬೇರ್ಗಳಾಗಿರ್ಬೋದು, ಒಂದೇ ಥರದ ಸರಗಳು, ಎಲ್ಲನೂ ಒಂದೇ ಥರ, ಏನೂ ಚೇಂಜಸ್ ಇರಲಿಲ್ಲ. ಹಾಗೆ ಇಲ್ಲಿ ಗುಂಡು ನೋಡಿ, ಚಿಕ್ಕ ಮಕ್ಕಳು ಆಟ ಆಡುವ ಗನ್ನಲ್ಲಿ ಶೂಟ್ ಮಾಡ್ತಾಯಿದ್ರು. ಹಾಗೆ ಮಾಮಿ ಸಾಂಚಿಗೋಸ್ಕರ ಸರ ಪರ್ಚೇಸ್ ಮಾಡ್ತಾಯಿದ್ರು. ನಮಗೆ ಅಷ್ಟೊಂದು ಐಟಮ್ ಏನಲ್ಲಿ ಇಷ್ಟ ಆಗಲಿಲ್ಲ, ಆದರೂ ಕೆಲವು ಮಕ್ಕಳಿಗೆ ಬೇಕಾದಂಥ ಸರಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಒಂದು ಗೋಬಿ ಮತ್ತು ಒಂದು ಲೋಟ ಸೋಡವನ್ನು ಕುಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮತ್ತೆ ಬರಬೇಕಾದ್ರೆ ಊರಿನ ಹೆಸರೇನು ಗೊತ್ತಿಲ್ಲ, ಇಲ್ಲಿ ಕೂಡ ಕುದುರೆಮುಖ ಫಾರೆಸ್ಟ್ ಒಳಗೆ ಎಂಟ್ರ್ ಆಗಬೇಕಾದ್ರೆ ಚೆಕ್ ಪೋಸ್ಟ್ ಇತ್ತು. ಸೊ ಈ ಏರಿಯಾದಲ್ಲಿ ನಾವು ಮತ್ತೆ ಟಿಕೆಟನ್ನು ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಈ ರಸ್ತೆಯಲ್ಲಿ ಯಾವುದೇ ಒಂದು ವ್ಯಕ್ತಿ ಬೈಕಲ್ಲಾಗಲಿ ಕಾರಲ್ಲಾಗಲಿ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಟಿಕೆಟನ್ನು ತಗೊಂಡೇ ಮುಂದೆ ಹೋಗಬೇಕು. ಆದರೆ ಅದು ಫ್ರೀ ಇರ್ತದೆ. ನಾವು ಇದನ್ನು ಮತ್ತೆ ಬಂದು ಕಾರ್ಕಳದ ಪಕ್ಕದಲ್ಲಿರುವಂತಹ ಬಜಗೋಳಿ ಚೆಕ್ ಪೋಸ್ಟಲ್ಲಿ ಕೊಡಬೇಕಾಗ್ತದೆ. ಕಾರಣ ಏನಂದರೆ ವಿತಿನ್ 2 hours ನಾವು ಅದರ ಒಳಗಿಂದ ಪಾಸ್ ಆಗಬೇಕು. ಆ ಮಧ್ಯದಲ್ಲಿ ತುಂಬ ಹೊತ್ತು ಟೈಮನ್ನು ವೇಸ್ಟ್ ಮಾಡೋ ಹಾಗೆ ಇಲ್ಲ. ಕಾಡಿನ ಮಧ್ಯದಲ್ಲಿ ಧೂಮಪಾನ, ಮದ್ಯಪಾನ ಇದೆಲ್ಲ ನಿಷೇಧ ಉಂಟು. ಆಮೇಲೆ ಹೆಚ್ಚಂದರೆ 2 ಗಂಟೆ, ಅದಕ್ಕಿಂತ ಜಾಸ್ತಿಯಲ್ಲಿ ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ. ಮತ್ತು ಯಾವುದೇ ರೀತಿಯಲ್ಲಿ ಪ್ರಾಣಿಗಳಿಗೆ ತೊಂದರೆಯನ್ನು ಮಾಡಲಿಕ್ಕಿಲ್ಲ, ಪ್ಲಾಸ್ಟಿಕ್ಗಳನ್ನು ಎಸಿಲಿಕ್ಕಿಲ್ಲ, ಇದೆಲ್ಲ ತುಂಬ ರೂಲ್ಸ್ಗಳಿದ್ದಾವೆ. ಸೊ ನಮಗೆ ಅಲ್ಲಿ ಅವರು ಎಂಟ್ರಿಯನ್ಸಲ್ಲಿ ಚೀಟಿ ಕೊಡಬೇಕಾದ್ರೆ ಆ ಚೀಟಿಯಲ್ಲಿ ಇದನ್ನೆಲ್ಲ ಬರೆದಿರ್ತಾರೆ.
ನಾವು ಕಾರ್ಕಳದಿಂದ ಮಂಗಳೂರು ಹೋಗಲಿಲ್ಲ, ನಾವು ನಾರಾವಿ ಹೊಸಮಾರಾಗಿ ಹಾಗೆ ಮಂಗಳೂರು ಹೋಗುವವರಿದ್ವಿ. ಹಾಗೆ ಇಲ್ಲಿ ಅಶ್ವಿನಿ ಅಕ್ಕನ ಮನೆ ಕೂಡ ರಸ್ತೆಯಲ್ಲಿ ಸಿಗ್ತದೆ ಅಂಥೇಳಿ ಒಂದು ರೌಂಡ್ ಅಶ್ವಿನಿ ಅಕ್ಕನ ಮನೆಗೆ ಹೋಗಿ ನನ್ನ ಮುರ್ರು ಬೇಬೀಸ್ ಇದ್ದಾವಲ್ವ ಅವುಗಳನ್ನು ನೋಡ್ಕೊಂಡು ಹೋಗುವ ಅಂತ ಗುಂಡು ಹೇಳಿದರು. ಹಾಗಾಗಿ ನಾವು ಅಲ್ಲಿಂದ ಅಶ್ವಿನಿ ಅಕ್ಕನ ಮನೆಗೆ ಈಗ ಹೋಗ್ತಾ ಇದ್ದೇವೆ. ಹಿಡೀರಿ 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 ಹಿಡೀರಿ. ಅದು ನಾನು ಫೇವ್ರೆಟ್ ಒಂದು ಹಾಕೊಳ್ಳಿ ನೋಡಿ ನೋಡಿ. ಚಿಟ್ಟ ಚಿಟ್ಟ ಆಯ್ತು, ಸಮಾಧಾನ ಆಯ್ತು. ಮುರ್ರ್ 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 ಅಣ್ಣ ಮುರ್ರ್ ಮುರ್ರ್ ಮುರ್ರ್. ಓ ಒഞ്ഞോ ಮುರ್ರ್ ಮುರ್ರ್ ಬಾಬು ಮುರ್ರ್ ಗೋಲು ಅನ್ಯೋ ಮಾಜೋ ಮಾಜೋ. ನಮ್ಮ ಮನೆಯಲ್ಲಿರುವಂತಹ ಲವ್ ಬರ್ಡ್ಸ್ಗಳಿಗೆ ಇಲ್ಲಿ ಗುಂಡು ತುಳಸಿ ಗಿಡದಿಂದ ತುಳಸಿಯ ಹೂವನ್ನು ತೆಗಿತಾ ಇದ್ದರು. ಹಾಗೆ ಮಧ್ಯಾಹ್ನದ ನಂತರ ನಾವು ತುಳಸಿ ಗಿಡ ಮುಟ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಅವರ ಕೈಯಲ್ಲಿ ಮಾಮಿ ತೆಗಿಸ್ತಾ ಇದ್ದರು. ಇಲ್ಲಿ ಮಾಮಿ ಮತ್ತು ಅಶ್ವಿನಿ ಅಕ್ಕ ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ನನ್ನ ಗುಂಡುಗೂ ನಾಯಿ ಬೆಕ್ಕಂದರೆ ತುಂಬ ಇಷ್ಟ, ಆದರೆ ಇಲ್ಲಿ ಭೀಮನಿಗೆ ಏನೋ ಅಡ್ಜಸ್ಟ್ ಆಗಲಿಲ್ಲ, ಯಾಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಭೀಮ ಜೋರು ಮಾಡ್ತಾ ಇದ್ದ. ಹಾಗೆ ಅವರು ಕೋಲ್ ಹಿಡ್ಕೊಂಡು ಅವನನ್ನು ಪ್ರೀತಿ ಮಾಡ್ತಾ ಇದ್ದರು ನೋಡಿ. ಅಶ್ವಿನಿ ಅಕ್ಕನ ಮನೆಗೆ ಬಂದು ಅವಳ ಗದ್ದೆ ತೋಟ ಎಲ್ಲ ನೋಡಿಕೊಂಡು ಅವಳಿಗೆ ಟಾಟಾ ಬೈ ಬೈ ಹೇಳಿ ನಾವು ಮತ್ತೆ ಮಂಗಳೂರಿಗೆ ಹೊರಟ್ವಿ. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.